हेलो फ्रेंड्स, वेलकम बैक टू अवर चैनल RAKB। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो। लेकिन अगर पैसे नहीं है तो टेंशन लेकर परेशान होने की कोई जरूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। और अगर आपको डिटेल इंफॉर्मेशन चाहिए कि आपके केसेस को कैसे मैनेज करना है तो आप हमारी पेड सर्विस भी ले सकते हो, जिसके लिए आपको स्क्रीन पर दिए हुए नंबर पर सिर्फ व्हाट्सएप मैसेज करना होगा। दोस्तों, हम डेली वीडियोस अपलोड करते हैं और अगर आप चाहते हैं कि ऐसी वीडियोस आपको हमेशा मिलती रहे तो चैनल को सब्सक्राइब करके बेल नोटिफिकेशन को ऑन करना ना भूलें। आइए स्टार्ट करते हैं आज की वीडियो और देखते हैं कि कौन से रिकवरी वाले की कैसे ठुकाई होती है। और हमें इंतजार रहेगा आपके प्यारे प्यारे कमेंट्स का कि आपको आज के इस वीडियो में कौन सा पार्ट सबसे अच्छा लगा। धन्यवाद दोस्तों। हेलो हेलो। हेलो। हाँ सर, गुड इवनिंग। तो ओली स्मार्ट पॉइंट से बात है, नवीन कुमार बात हो रही है। हाँ जी, नवीन बोल रहा हूँ। आप लोन है सर, कंपनी से आपको 28,000 का लोन है, पेमेंट अभी तक अपडेट नहीं हुआ सर। आपका क्या हो सर, पेमेंट क्यों नहीं हो रहा है? भाई, स्मार्ट पॉइंट से बात कर रहे हो? कौन बात कर रहे हो? पहले अपना नाम तो बताओ ना। सर नागराज सर। हाँ, बोलो नागराज। सर नागराज ಅಂತ ಹೇಳಿ ಸರ್, ಏನಕ್ಕಿನ್ನ ಪೇಮೆಂಟ್ ಅಪ್ಡೇಟ್ ಮಾಡಿದೆ ಅಂತ ಕೇಳ್ಬೋದಾ? हाँ, अभी फिलहाल को पेमेंट की कोई अपडेट नहीं हो पाएगी। थोड़ा फंड इश्यू चल रहा है। अरे क्या कंडीशन चल रहा है, क्या हो गया सर? थोड़ा फाइनेंशियल इश्यू चल रहा है भाई। ಏನಕ್ಕೆ ಫೈನಾನ್ಷಿಯಲ್ ಇಶ್ಯೂ ಆಗಿದೆ ಅಂತ ಕೇಳೋದ? ರೀಸನ್ ಏನು ಪ್ರಾಬ್ಲಮ್? हाँ, ಏನು ಪ್ರಾಬ್ಲಮ್ ಆಗಿದೆ ಸರ್? ಪ್ರಾಬ್ಲಮ್ ಒಂದು ಸ್ವಲ್ಪ ತೊಂದರೆಯಲ್ಲಿ ಇದ್ದೀನಿ. ಏನು ತೊಂದರೆ ಸರ್? ಆಲ್ರೆಡಿ 15 ದಿನ ಆಗಿದೆಯಲ್ಲ, 15 ದಿನದಿಂದ ಪೇಮೆಂಟೇ ಮಾಡ್ತಾರೆ. ಇಲ್ಲ ಸರ್, ನೋಡಿ, ಮಲ್ಟಿಪಲ್ ಟೈಪ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರ್ದು. ಇಲ್ಲ ಸರ್, ಅದು ನೀವು ಮಲ್ಟಿಪಲ್ ಲೋನ್ಸ್ ತಗೊಂಡ್ರಿ ಅಂದ್ರೆ ಅದು ನಿಮ್ಮ ಇಶ್ಯೂ ಅಲ್ವಾ, ಕಂಪ್ನಿಗೆ ಅದಕ್ಕೆ ಏನು ಸಂಬಂಧ ಇದೆ ಸರ್? ಸರ್, ಅದು ಏನಾಗಿದೆ ಅಂದ್ರೆ, ಒಂದು ಲೋನ್ ಕ್ಲೋಸ್ ಮಾಡ್ಲಿಕ್ಕೆ ಮತ್ತೊಂದು ತಗೊಂಡೆ, ಅದರಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದು ನಂದೇ ಇಶ್ಯೂ. ಅದ ನೀವು ಇಶ್ಯೂ ಕೇಳಿದ್ರಿ, ನಾನು ಹೇಳಿದೆ ಸರ್. ಅದಕ್ಕೆ ನಿಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅಂದ್ರೆ ಅದಕ್ಕೆ ನಾನು ಏನ್ ಮಾಡ್ಲಿ ಹೇಳಿ ಸರ್? ನಮ್ಮ ಕಂಪ್ನಿ ಕಡೆ ಏನು ಲೋನ್ ತಗೊಂಡ್ರೆ ಅದು ಪೇಮೆಂಟ್ ಮಾಡಬೇಕಲ್ವಾ? ಈಗ ಮಾಡ್ಬೇಕು ಸರ್, ಮಾಡ್ತೀವಿ, ಇಲ್ಲಂತ ಹೇಳ್ತಾ ಇಲ್ಲ. ಒಂದ್ ಸ್ವಲ್ಪ ಇವಾಗ ಸರ್, ಇವಾಗ ಅಪ್ಡೇಟ್ ಮಾಡಿ, ಆಲ್ರೆಡಿ 15 ದಿನ ಆಗಿದೆ, ಮತ್ತೆ ಟೈಮ್ ಎಲ್ಲ ಕೊಡಕ್ಕೆ. ಎಲ್ಲಿಂದ ತರಲಿ ದುಡ್ಡು ಇವಾಗ ಮಾಡ್ಲಿಕ್ಕೆ? ಸರ್, ಮೊದಲು ಲೋನ್ ತಗೊಳ್ಳುವಾಗ ಯೋಚನೆ ಮಾಡ್ಬೇಕು ಸರ್, ಇವಾಗ ಯೋಚನೆ ಮಾಡಿ ಎದಕ್ಕೆ ಬರ್ತಾರೆ? ಇಲ್ಲ, ಲೋನ್ ತೊಗೊಳ್ಳುವಾಗ ನಾನು ಏನು ಯೋಚನೆ ಮಾಡ್ಲಿಲ್ಲ. ನಿಮ್ ಕಂಪನಿ ಕೊಡ್ತಾ ಇತ್ತು, ನಾನು ತಗೊಂಡೆ ಸರ್. ಕಂಪ್ನಿ ಲೋನ್ ಯಾರಾದ್ರೂ ಯೋಚನೆ ಮಾಡಿ ತಗೋತಾರ? ನಿಮ್ ಕಂಪನಿ ಪದೇ ಪದೇ ಫೋನ್ ಮಾಡ್ತಾ ಇತ್ತು, ಮೆಸೇಜ್ ಕಳಿಸ್ತಾ ಇತ್ತು. ನಿಮ್ಮ ಎಕ್ಸಿಕ್ಯೂಟಿವ್ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡ್ದ, ತಗೊಳ್ಳಿದೆ ಅಂತ ತಗೊಂಡೆ ಸರ್. ಇವಾಗ ಏನಾಯ್ತು ಸರ್? ಇವಾಗ ಬಟ್ ಈಗ ಅದು ಪೇಮೆಂಟ್ ಮಾಡಬೇಕಲ್ವಾ ಸರ್? ಮಾಡ್ಬೇಕು ಸರ್, ನಾನೇ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾಡ್ತೀನಿ, ದುಡ್ಡು ಇವಾಗಿಲ್ಲ, ಬಂದ್ಮೇಲೆ ಮಾಡ್ತೀನಿ. ಆಗತ್ತೆ, ಒಂದು 2-3 ತಿಂಗಳು ಆಗುತ್ತೆ ಸರ್. 2-3 ತಿಂಗಳು ಸರ್ ಆಗಲ್ಲ ಸರ್. ಯಾಕೆ ಸರ್ ಹಂಗೆ ಹೇಳ್ತಾ ಇದ್ದೀರಿ? ಏನು ರೂಲ್ಸ್ ರೆಗ್ಯುಲೇಷನ್ ಗೊತ್ತಲ್ಲ ನಿಮ್ಗೆ ಏನಂತ ಹೇಳ್ಬಿಟ್ಟು? ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಾಗೋದು ಅದರಲ್ಲಿ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಿಳ್ಕೊಂಡು ಏನಾಗೋದು? ದುಡ್ಡು ಇದ್ರೆ ನಾನು ಕಟ್ತೀನಿ, ದುಡ್ಡು ಇಲ್ಲ ಅಂದ್ರೆ ನಿಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಏನು ಉಪಯೋಗ? ಏನು ಪ್ರಯೋಜನ ಏನಿಲ್ಲ. 2-3 ತಿಂಗಳು ನಿಮ್ಗೆ ಯಾವ ಕಂಪ್ನಿ ಕೊಡುತ್ತೆ ಅಂತ ಹೇಳ್ತಾರೆ. ವರ್ಷ ಕೊಡ್ತಾರೆ. ಯಾವ ಕಂಪ್ನಿ ಏನ ವರ್ಷ ನಿಲ್ತಾರೆ ದುಡ್ಡು ಬೇಕಿದ್ರೆ? ಯಾವ ಕಂಪ್ನಿ ಕೊಡಲ್ಲ ಅಂತೀರಾ ನೀವು? ಎಲ್ಲ ಕಂಪ್ನಿ ಕೊಡುತ್ತೆ, ಬ್ಯಾಂಕ್ ಕೊಡುತ್ತೆ, ನಿಮ್ದು ಕಂಪ್ನಿ NBFC ಅದನ್ನು ಕೊಡುತ್ತೆ. ನೋಡಿ, ಈಗ ಪೇಮೆಂಟ್ ಈಗ ಅಪ್ಡೇಟ್ ಮಾಡಿ, ಆಲ್ರೆಡಿ ಪೆನಾಲ್ಟಿ ಆಡ್ ಆಗಿದೆ. RTP ಅಪ್ಡೇಟ್ ಮಾಡಿ, RTP ಅಪ್ಡೇಟ್ ಮಾಡಿ, ದುಡ್ಡು ಬಂದಾಗ ಕಟ್ತೀನಿ. ಅದು ನಿಮ್ಗೆ ಗೊತ್ತಿಲ್ಲ ಸರ್, ನಿಮ್ಗೆ ಹೇಳಕ್ ಹೋಗ್ರಿ. ಬಟ್ ಪೇಮೆಂಟ್ ಏನಿದೆ, ಪೇಮೆಂಟ್ ಅಪ್ಡೇಟ್ ಮಾಡಿ ಸರ್. ನಿಮ್ಗೆ ಹೇಳಿಲ್ಲ ಅಂದ್ರೆ ಮತ್ತೆ ಇನ್ನು ಯಾರಿಗೆ ಹೇಳಿ ಸರ್? ಕಾಲ್ ನೀವು ಮಾಡಿದ್ದೀರಿ ಅಂದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ಬೇಕಲ್ಲ. ಪೇಮೆಂಟ್ ಅಪ್ಡೇಟ್ ಆಗಲ್ಲ, RTP ಅಪ್ಡೇಟ್ ಆಗುತ್ತೆ. ನಿಮ್ ಇಷ್ಟ. RTP ಅಪ್ಡೇಟ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಕಾಲ್ ಬ್ಯಾಕ್ ಅಪ್ಡೇಟ್ ಮಾಡಿ. ಕಾಲ್ ಬ್ಯಾಕ್ ಏನು ಕಾಲ್ ಬ್ಯಾಕ್? ಮತ್ತೆ ನೀವು ಪೇಮೆಂಟ್ ಮಾಡಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಮಾಡಬೇಡಿ, DND ಹಾಕಿಬಿಡಿ. ನೀವು ಹೇಳ್ತಾ ಇದ್ದೀರಾ ಡೈರೆಕ್ಟ್ ಫೈಲ್ ಲೀಗಲ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತೀವಿ. ಕಳಿಸ್ಕೊಡಿ ಸರ್, ಕಳಿಸ್ಕೊಡಿ. ಸರಿ, ಮಾತಾಡ್ತೀನಿ, ಕಳಿಸ್ಕೊಡಿ. ಲೀಗಲ್ ಅವರಿಗೆ ಕಳಿಸ್ಕೊಡಿ, ಕೋರ್ಟ್ ಅವರಿಗೆ, ವಕೀಲಿಗೆ ಕಳಿಸ್ಕೊಡಿ, ನಾನು ಮಾತಾಡ್ತೀನಿ. ನೀವು ಯಾಕಷ್ಟು ಟೆನ್ಷನ್ ತಗೋತಾ ಇದ್ದೀರಿ? ಟೆನ್ಷನ್ ಅಲ್ಲ ಸರ್, ಕಂಪ್ನಿ ಲೋನ್ ತಗೊಂಡ್ರೆ ಕಂಪ್ನಿ ಕಡೆಯಿಂದ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾನು ಇಲ್ಲಿ ಅವಾಗಂದೆ ತಗೊಂಡಿದ್ದೀನಿ. ಇವಾಗ ದುಡ್ಡಿಲ್ಲ ಕಟ್ಲಿಕ್ಕೆ, ಬಂದ ತಕ್ಷಣ ಕಟ್ತೀನಿ. ಕಟ್ತೀನಿ ಅಂದ್ರೆ ಹೋಗಿ ಕಟ್ಟಲ್ಲ. ಆಲ್ರೆಡಿ 15 ದಿನ ಕಳೆದೋಗಿದೆ. ಸರ್, ಇನ್ನು 2-3 ತಿಂಗಳಾಗುತ್ತೆ ಸರ್.
ನಿಲ್ಲೋದಿದ್ರೆ ನಿಲ್ಲಿ, ಇಲ್ಲ ಲೀಗಲ್ ಡಿಪಾರ್ಟ್ಮೆಂಟ್ಗೆ ಮೂವ್ ಮಾಡ್ತಿದ್ರೆ ಫೈಲ್ ಲೀಗಲ್ ಡಿಪಾರ್ಟ್ಮೆಂಟ್ಗೆ ಮೂವ್ ಮಾಡಿ. ನಿಮಗೆ ಯಾರು ಬೇಡ ಅಂದ್ರೆ ನನ್ನ ಪರ್ಮಿಷನ್ ತಗೋತೀರಿ ನೀವು? ನನಗೆ ಕೇಳಿ ಫೈಲ್ ಅನ್ನ ಮೂವ್ ಮಾಡ್ತೀರಿ? ಇಲ್ಲ ಸರ್, ಯಾರ ಹತ್ರ ಅಮೌಂಟ್ ಕೇಳಿ ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ನಿಮಗೆ? ಇಲ್ಲ ಸರ್, ಅದು ಪಾಸಿಬಲ್ ಇಲ್ಲ ಸರ್. ಓಕೆ, ನಾವು ಫೈಲ್ ಇದೆ ಲೀಗಲ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅವ್ರ ಕಡೆ. ಮಾಡಿ ಸರಿ, ಮಾತಾಡ್ತೇನೆ, ನೀವು ಮಾಡಿ ಸರ್, ನೀವು ಮೂವ್ ಮಾಡಿ. ನೀವು ಕಂಪ್ನಿ ಮೇಲ್ ಮಾಡಬೇಕಾಗಿತ್ತು, ಏನಕ್ಕೆ ಮೇಲ್ ಮಾಡಿಲ್ಲ ಮತ್ತೆ ನೀವು? ಯಾವುದು? ಕಂಪ್ನಿಗೆ ಮೇಲ್ ಹಾಕ್ಬೇಕಂತ ಗೊತ್ತಿಲ್ವಾ ಇದಕ್ಕೆ ಮುಂಚೆ? ಹಾಕಿದ್ವಿ, ನಿಮಗೆ ಸಿಗ್ಲಿಲ್ಲ ಅನ್ಸುತ್ತೆ. ನೀವು ಮೊದ್ಲು ಹಾಕಿದ್ವಿ, ಇನ್ನೊಂದ್ಸಲ ಹಾಕಿ ಅಂದ್ರೆ ಇನ್ನೊಂದ್ಸಲ ಹಾಕ್ತೀನಿ. ಇವಾಗೇನಲ್ಲ 15 ದಿನ ಆದ್ಮೇಲೆ ಮತ್ತೆ ಇವಾಗ ಹಾಕ್ತಿರಲ್ಲ? ನಾವು ಹಾಕಿ ಬಹಳ ದಿವಸ ಆಯ್ತು, ನಿಮ್ಗೆ ರಿಸೀವ್ ಆಗ್ಲಿಲ್ಲ ಕಾಣಿಸುತ್ತೆ. ಮತ್ತೆ ರಿಸೀವ್ ಮಾಡಿ ಮತ್ತೆ ಹಾಕ್ತೀನಿ, ಹಾಕೊಳ್ಳಿ. ಮಾಡ್ತಿಲ್ಲ ಸರ್, ನೀವು ಕಾಲ್ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಎಲ್ಲ ಕಾಲ್ ಇಗ್ನೋರ್ ಮಾಡ್ತಾ ಇದ್ದೀರಾ. ಯಾಕೆ? ಕಾಲ್ ಬರುತ್ತೆ ಡಿಸ್ಕನೆಕ್ಟ್. ನೋಡ್ತಾ ಇದ್ದೀನಿ ಕಾಲ್ ಹಿಸ್ಟ್ರಿ ನಿಮ್ದು. ಸೊ ಯಾವ್ದು ಕಾಲ್ ಮಾತಾಡಿದೆ ಎಲ್ಲ ಕಾಲ್ ಇಗ್ನೋರ್ ಮಾಡಿ. ಯಾಕೆ ಇವಾಗ ಎತ್ತಲಿಲ್ಲ? ಪ್ರತಿ ಸಲ ನೀವು ಕಾಲ್ ಮಾಡಿದಾಗ ನಿಮ್ದು ಕಾಲ್ ಎತ್ತಬೇಕಂತ ಹೇಳಿ ಏನು ರೂಲ್ಸ್ ಇದೆನಾ? ಏನ್ ಮಾಡ್ತಾ ಇದ್ದೀರಾ? ನೀವು ಪದೇ ಕಾಲ್ ಮಾಡಿದಾಗ ನಿಮ್ಮ ಕಾಲ್ ಅನ್ನ ಎಬ್ಬಿಸ್ಲಿಕ್ಕೆ ಏನ್ ರೂಲ್ಸ್ ಇದೆನಾ? ನನ್ನ ಮೊಬೈಲ್, ನನ್ನ ರಿಚಾರ್ಜ್ ನಾನು ರಿಸೀವ್ ಮಾಡ್ಲಿ ಬಿಡ್ಲಿ ಅದು ನನ್ನ ಇಷ್ಟ. ಡೌನ್ ತಗೊಂಡ್ಮೇಲೆ ಕರೆಕ್ಟ್ ಆಗಿ ಹೇಳ್ಬೇಕು, ಅಪ್ಡೇಟ್ ಕೊಡ್ಬೇಕಾಗತ್ತಲ್ವಾ? ಏನ್ ಅಪ್ಡೇಟ್ ಕೊಡ್ತಾ ಇದ್ದೀನಲ್ಲ, ನನ್ನ ಮನ್ಸಿಗೆ ಬಂದಾಗ ನಾನು ಕಾಲ್ ರಿಸೀವ್ ಮಾಡ್ತೀನಿ. ನನಗೆ ಯಾವಾಗ ಬೇಕಾವಾಗ ನಾನು ಕಾಲ್ ರಿಸೀವ್ ಮಾಡ್ತೀನಿ, ನಾನು ಯಾವಾಗ ಬೇಕಾವಾಗ ನಾನು ಅಪ್ಡೇಟ್ ಕೊಡ್ತೀನಿ. ಅದನ್ನ ಕೇಳೋರು ನೀವು ಯಾರ್ರಿ? ನೀವೇ ಸರ್, ಕಂಪ್ನಿ ಕಡೆಯಿಂದ ಲೋನ್ ತಗೊಂಡಿದ್ದೀರಲ್ಲ? ಏನ್ ಕಂಪನಿ ಕಡೆಯಿಂದ ನೀವು ಯಾರ್ರಿ? ನೀವು ಕಂಪನಿಯಿಂದ ಮಾತಾಡ್ತೀರ ಅಂದ್ರೆ ನೀವು ಕಂಪನಿ ಎಂಪ್ಲಾಯಿಂದ ನಾನು ಹೇಗೆ ಇದು ಮಾಡ್ಲಿ? ಎಂಪ್ಲಾಯ್ ಐಡಿ ಹೇಳಿ ನಿಮ್ದು, ನಿಮ್ಮ ಎಂಪ್ಲಾಯ್ ಐಡಿ ಹೇಳಿ. 1691 ಸರ್ ಎಂಪ್ಲಾಯ್ ಐಡಿ ನಂಬರ್. ಏನೋ 1691 ಸರ್. 1691 ಏನಿದ್ದೀರಿ ನೀವಲ್ಲಿ? ಏನಿದೆ? ಟೀಮ್ ಲೀಡರ್ ಇದ್ದೀರಿ, ಸೂಪರ್ವೈಸರ್ ಇದ್ದೀರಿ, ಏನಿದ್ದೀರಿ ನೀವಲ್ಲಿ? ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಇದು. ಏನಂದ್ರೆ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಇದು. ಮತ್ತೆ ಇರ್ಲಿ, ಕಲೆಕ್ಷನ್ ಹೋಗಿದ್ರೆ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತೀರಿ ನೀವು. ಪದೇ ಫೋನ್ ಮಾಡಿ, ಪದೇ ನಿಮ್ಗೆ ಫೋನ್ ಮಾಡಿ, ನಿಮ್ಮ ಅಷ್ಟೇ ಬರಲ್ಲ, ತುಂಬಾ ಕಾಲ್ಸ್ ಬರುತ್ತೆ ನನಗೆ. ಓಕೆ, ಇವಾಗ ಪೇಮೆಂಟ್ ಮಾಡೋಕ್ಕಾಗಲ್ವಾ ಹಾಗಾದ್ರೆ? ಇಲ್ಲ ಸರ್, RTP ಹಾಕಿ ಕೇಸ್ಗೆ ಫ್ಲೋ ಮಾಡಿ, ಲೀಗಲ್ಗೂ ಫ್ಲೋ ಮಾಡಿ, ಅಥವಾ ನೀವು ಕಾಲ್ ಬ್ಯಾಕ್ ಹಾಕಿ, ಇಲ್ಲಾಂದ್ರೆ ಫಂಡ್ ಇಶ್ಯೂ ಹಾಕಿ, ಏನಾಗ್ತೀರಾ ಹಾಕಿ. ಫಂಡ್ ಇಶ್ಯೂಷನ್ ಸರ್, ಡೈರೆಕ್ಟ್ ಫೈಲ್ ಲೀಗಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡಿ. ಕಳಿಸ್ಕೊಡಿ ಸರ್, ನಾನು ಬೇಡ ಅಂತ ಇಲ್ಲ, ನನ್ನ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಏನೇ ಇದ್ರೆ ಸಾಲ್ವ್ ಇದ್ರೆ ಸಮಸ್ಯೆ ಬಗೆಹರಿಸ್ಕೊಳ್ತೀರಾ? 2 ದಿನ ಸರ್, ನನಗೆ ನಾನು ಫ್ರೀ ಇದ್ದಾಗ ಕಾಲ್ ಎಲ್ಲರದು ಎಬ್ಬಿಸ್ತೀನಿ. ಇವಾಗ ನಾನು ಫ್ರೀ ಇದ್ದೆ, ನಿಮ್ ಕಾಲ್ ಬಂತು, ನಾನು ರಿಸೀವ್ ಮಾಡಿದೆ, ಮಾತಾಡ್ತಾ ಇದ್ದೀನಿ. ನಿಮ್ ಒಬ್ಬರದೇ ಕಾಲ್ ಬರಲ್ಲ ನನಗೆ 108 ಕಾಲ್ಸ್ ಬರುತ್ತೆ. ಇಲ್ಲ ಸರ್, ತಿಂಗಳಿಗೆ 35,000 ಸ್ಯಾಲ್ರಿ ತಗೋತಿಲ್ಲ, ಮತ್ತೆ ಇದು ತಗೊಂಡ್ಬಿಟ್ಟು ಪೇಮೆಂಟ್ ಮಾಡಕ್ಕಾಗಲ್ಲ ಸರ್. ಸ್ಯಾಲ್ರಿ ನೀವು ಸಲುವಾಗಿ ತಗೋತಾ ಇಲ್ಲ, ಸ್ಯಾಲ್ರಿ ಅದು ನನ್ನ ಸಲುವಾಗಿ ತಗೋತಾ ಇದ್ದೀನಿ. ನನ್ನ ಹತ್ರ ದುಡ್ಡು ಇಲ್ಲ, ನನ್ನ ಹತ್ರ ದುಡ್ಡು ಬಂದ ಮೇಲೆ ನಾನು ಕಟ್ತೀನಿ. ಸ್ಯಾಲ್ರಿ ನಾನು ತಗೋತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ನನ್ನ ಸಲುವಾಗಿ ನಾನು ತಗೋತಾ ಇದ್ದೀನಿ, ನೀವು ಸಲುವಾಗಿ ತಗೋತಾ ಇಲ್ಲ. ನಾನು ಮೊದ್ಲು ನನ್ನ ಫ್ಯಾಮಿಲಿನ ಮತ್ತೆ ನನ್ನ ಪ್ರಯಾರಿಟಿ ಕೊಡ್ತೀನಿ. ಲೋನ್ ತಗೊಂಡಿದ್ದೀರಾ? ನಾನು ಸರ್, ನನ್ನ ಹತ್ರ ದುಡ್ಡು ಬಂದ್ರೆ ಕಟ್ತೀನಿ, ದುಡ್ಡು ಬಂದಾಗ ಕಟ್ತೀನಿ. ಇವಾಗ ದುಡ್ಡಿಲ್ಲ ನನ್ನ ಹತ್ರ, ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಏನು ಲೋನ್ ತಗೊಂಡ್ರೆ ಮತ್ತೆ ದುಡ್ಡಿಲ್ಲ ಅಂದ್ರೆ ಸರ್ ಯಾವಾಗ ಕೊಡ್ತೀರಿ ಸರ್? ಯಾಕೆ ಕೊಡ್ತೀರಿ ಸರ್ ನೀವು? ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಯಾಕೆ ಕೊಡ್ತೀರಿ? ಲೋನ್ ಕೊಡಬೇಡಿ, ಬೀಗ ಹಾಕಿ ಹೋಗಿ ಮನೆಗೆ ಹೋಗಿ. ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಡಿ, ಮಾಡಬೇಡಿ ಬಿಸ್ನೆಸ್. ಪ್ರಾಫಿಟ್ ಲಾಸ್ ಇರೋದೇ ಇವತ್ತಿಲ್ಲ ನಾಳೆ. ಪೇಮೆಂಟ್ ನಮಗೆ ಮಾಡ್ಲಿಕ್ಕೆ ಬೇಕು, ಇವತ್ತು ಮಾಡಲಿಲ್ಲ ಅಂದ್ರೆ ನಾಳೆ ಮಾಡ್ತೀವಿ. ಲೋನ್ ತಗೊಂಡಿದ್ರಿ ಮೇಲೆ ಕೊಟ್ರಿ ಯಾಕೆ ನೀವು? ಲೋನ್ ರಿಜೆಕ್ಟ್ ಮಾಡಬೇಕಿತ್ತು ಅಪ್ಲಿಕೇಶನ್. ನಾನು ನಿಮ್ಮ ಹತ್ರ ಕಾಲ್ ಬೀಳ್ತಾ ಬಂದಿದ್ದೆ, ಕೊಡಿ ಅಂತ ಹೇಳಿ. ಓಕೆ, ಒಂದು ಕೆಲಸ ಮಾಡಿ ಸರ್, ಫೈಲ್ ಲೀಗಲ್ ಡಿಪಾರ್ಟ್ಮೆಂಟ್ ಕಳಿಸಿ ಸರ್, ಕಳಿಸಿ. ನಾನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಕಳಿಸಿ. ಎಲ್ಲಿ ಮೂವ್ ಮಾಡ್ತೀರಿ ಮಾಡಿ ಸೆಕ್ಷನ್ 25 ಸರ್. ಸೆಕ್ಷನ್ 25, ಸೆಕ್ಷನ್ 138 ಹಾಕಿ, ಆರ್ಬಿಟ್ರೇಷನ್ ಹಾಕಿ, ನೀವು ಏನ್ ಹಾಕ್ತೀರಾ ಹಾಕಿ. ನೀವು ಯಾವ ನೋಟಿಸ್ ಕಳಿಸಿದ್ರೆ ಕಳಿಸಿ, ಆರ್ಬಿಟ್ರೇಷನ್ ಕಳಿಸ್ತೀರಾ ಕಳಿಸಿ. ಸೆಕ್ಷನ್ 138 ಹಾಕ್ತೀರಾ ಹಾಕಿ, ಸೆಕ್ಷನ್ 25 ಹಾಕ್ತೀರಾ ಹಾಕಿ, ಕಳಿಸಿಕೊಡಿ ನೋಟಿಸ್ನ. ಓಕೆ ಸರ್, ಹೇಳ್ತಾ ಇದ್ದೀರಲ್ಲ, ಹಾಕಿ ಕಳಿಸ್ತೀವಿ. ಅರೆ, ನನಗೆ ಕೇಳೋ ಅವಶ್ಯಕತೆ ಸರ್, ನನಗೆ ಕೇಳೋ ಅವಶ್ಯಕತೆ ಇಲ್ಲ, ಅದು ನಿಮ್ ಕೆಲಸ, ನೀವು ಮಾಡಿ. ಓಕೆ, ನನಗೆ ಯಾಕೆ ಹೇಳ್ತೀರಿ ನೀವು?
ಸೊ ಈ ತರ ಹೇಳಿ ಸರ್, ಕಂಪ್ನಿಗೆ ಒಂದು ಮೇಲ್ ಹಾಕಿ ಸರ್, ನಂಗೆ ಈ ತರ 2 ತಿಂಗಳಾದ್ರೂ ಪೇಮೆಂಟ್ ಮಾಡಕ್ಕಲ್ಲ ಅಂತ ಕಂಪ್ನಿಗೆ ಮೇಲ್ ಹಾಕಿ. ಈ ತರ ಮಾತಾಡಿ, ಈ ತರ ಹೇಳಿ, ಲೀಗಲ್ ಅನ್ನ ಅಂಜಿಕೆಯನ್ನ ಬೇರೆಯವರಿಗೆ ತೋರಿಸಿ ಲೀಗಲ್ ಬಗ್ಗೆ ನನ್ನ ಜೊತೆ ಮಾತಾಡಬೇಡಿ. ಲೀಗಲ್ ನನಗೆ ಗೊತ್ತು ಚೆನ್ನಾಗಿ. ಮಾತಾಡಿದ್ರೆ ಈ ತರ ಮಾತಾಡಿ, ಕಂಪನಿಗೆ ಮೇಲ್ ಹಾಕಿ ಅಂತ ಹೇಳಿ ಮತ್ತೊಂದ್ಸಲ ಕಂಪನಿಗೆ ಮೇಲ್ ಹಾಕ್ತೀವಿ. ಇದು ಯಾರಿಗೆ ನೀವು ಲೀಗಲ್ ಅಂತ ಬೆದರಿಕೆ ನೀವು ಯಾರಿಗೆ ಕೊಡ್ತಾ ಇದ್ದೀರಿ? ನಿಮಗೆ ಅನಿಸುತ್ತೆ ನೀವು ಲೀಗಲ್ ಹಾಕಿದ ತಕ್ಷಣ ನಾನು ಹೆದರಿ ಬಿಡ್ತೀನಿ ಅಂತ ಅನ್ಕೊಂಬಿಟ್ರಿ? ಹೋಗ್ತೀನಿ ಕೋರ್ಟಿಗೆ, ಕಳಿಸಿ. ಓಕೆ ಸರ್, ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ ಸರ್. ನೀವು ಕಾಲ್ ಮಾಡಿದ್ದೀರಿ, ಕಾಲ್ ಡೈಲರ್ ಅನ್ನ ಹ್ಯಾಂಗ್ ಅಪ್ ಮಾಡಿ ಡಿಸ್ಕನೆಕ್ಟ್ ಮಾಡಿ. ಹಲೋ 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 ಹಾ ಹಲೋ, ನವೀನ ಮಾತಾಡ್ತಾ ಇರೋದು? ಹೌದು. ನಿಮ್ದು ಪೇಮೆಂಟ್ ಇತ್ತಲ್ಲ ಸರ್, ಇನ್ನೂ ಪೇಮೆಂಟ್ ಆಗಿಲ್ಲ. ಯಾವುದು ಪೇಮೆಂಟ್? DMI ಫೈನಾನ್ಸ್. ಏನ್ ತಮ್ಮ ಹೆಸರು? ಅರ್ಜುನ್ ಅಂತ. ಅರ್ಜುನ್. ಹಾ ನೋಡಿ ಅರ್ಜುನ್, ಇವಾಗ ನನ್ನ ಹತ್ರ ಕ್ಯಾಶ್ ಇಲ್ಲ, ದುಡ್ಡಿಲ್ಲ. ದುಡ್ಡು ಬಂದ ತಕ್ಷಣ ಪೇಮೆಂಟ್ ಮಾಡ್ತೀನಿ. ಯಾವಾಗ ಬರುತ್ತೆ? ಅದೇನ್ ನನಗೂ ಗೊತ್ತಿಲ್ಲ ಅಣ್ಣ, ಕೇಳಿ ಹೇಳ್ತೀನಿ. ಅದೇ ಅಂದ್ರೆ ಎಲ್ಲಿಂದ ಬರ್ಬೇಕೇನೋ ಅಂತ ಹೇಳ್ಬೇಕಲ್ಲ ಸರ್. ದುಡ್ಡು ಅದು ನನಗೂ ಗೊತ್ತಿಲ್ಲ ಅಣ್ಣ, ನಾನು ಕೇಳಬೇಕಲ್ಲ. ಎಲ್ಲಿಂದ ಬರುತ್ತೆ ನನಗೂ ಗೊತ್ತಿಲ್ಲ. ಹೌದಾ? ಹಾ, ನಾನು ಕೇಳಬೇಕು. ಎಲ್ಲಿಂದನೂ ಬರಲ್ಲ ಅಲ್ವಾ? ನಾವು ಕೂತ್ಕೊಂಡು ದುಡ್ಡು ಬರ್ಬೇಕಂದ್ರೆ ಎಲ್ಲಿಂದ ಬರುತ್ತೆ? ಕೂತ್ಕೊಂಡು ಬರುತ್ತೆ. ನಿಮ್ಮಲ್ಲಿ ಬರೋದಿಲ್ಲ ಅಂದ್ರೆ ನಮ್ಮಲ್ಲೂ ಬರುತ್ತೆ. ವೇಟ್ ಮಾಡ್ತಾ ಇದ್ದೀನಿ ದುಡ್ಡು. ಹಾ, ನಮ್ಮಲ್ಲಿ ಬರುತ್ತೆ. ಅದ್ರ ವೇಟ್ ಮಾಡ್ತಾ ಇದ್ದೀನಿ. ದುಡ್ಡು ಏನ್ ಮಾಡಿದ್ರೆ? ಅದೇ ಕೇಳಕ್ ನೀವ್ ಯಾರು? ತಗೊಂಡಿರೋ ದುಡ್ಡು ನಿಮ್ ಮನೆಯಿಂದ ಕೊಟ್ಟಿರೋ ನೀವು ನನಗೆ ಕೇಳಲಿಕ್ಕೆ? ನಿಮ್ ಮನೆಯಿಂದ ಕೊಟ್ಟಿದ್ರೆ ಕೇಳಿ ಏನ್ ಮಾಡಿದ್ರಿ ಅಂತ ಹೇಳ್ತೀನಿ. ಕಂಪನಿ ದುಡ್ಡನ್ನು ನಾನು ಏನ್ ಬೇಕಾದ್ ಮಾಡ್ಲಿ? ಯಾರ ಮನೆಯಿಂದ? ನಿಮ್ ತಾತನ ದುಡ್ಡಾ? ಹಾ, ನಮ್ ತಾತಂದ ದುಡ್ಡು. ಹೌದು, ನಮ್ ತಾತ ಮುತ್ತಂದ ದುಡ್ಡು ಅದು. ನೀನ್ ದುಡ್ಡಿಂದ ದುಡ್ಡು ಶೋಕಿ ಮಾಡೋ, ನಿಮ್ ತಾತನ ದುಡ್ಡಲ್ಲ ಇದು. ನಮ್ ತಾತನ್ ದುಡ್ಡ ಮಗ. ನಮ್ ತಾತನ್ ದುಡ್ಡ ಅದ. ನಮ್ ತಾತಂದ ದುಡ್ಡು. ನಿಮ್ ತಾತನ್ ದುಡ್ಡ ತರ್ಕೊಂತ ಇದೆಯಲ್ಲ ನೀನು. ಏನು ದುಡ್ಡು ಹಾಕಿದ್ರೆ ಇನ್ನೆಷ್ಟು ಮಾತಾಡ್ತಾ ಇದ್ದೆ ನೀನು? ಅಯ್ಯೋ, ನೀನ್ ಇನ್ನೂ ಕೇಳಿಲ್ಲ ಮಗ ನನ್ನ ಮಾತು. ನಮ್ ತಾತನ್ ದುಡ್ಡು ಇದೆ, ಅದಕ್ಕೆ ನಾನು ಇದು ಮಾಡ್ತಾ ಇಲ್ಲ. ನನ್ ತಾತನ್ ದುಡ್ಡು ಅದ. ನೀನ್ ಈ ತರ ಮಾತಾಡ್ತೀಯ, ನಿಮ್ ತಾತನ್ ದುಡ್ಡು ಅಂತ ಕೇಳ್ತಾ ಇದೆಯಲ್ಲ, ನಿಮ್ ತಾತನ್ ದುಡ್ಡ ಅದು? ಯಾವ ಅಲ್ಲ, ನಿನ್ ಯಾರು ಕೊಡ್ಸ? ನನ್ ತಾತ ಕೊಡ್ಸಿದ ನಿನಗೆ? ನಿಮ್ಮ ಅಪ್ಪನು ಸಂಪಾದನೆ ಮಾಡಿ ಕಷ್ಟಪಟ್ಟು ಕೊಟ್ಟಿಲ್ಲ ನಿನ್ಗ? ಅರೆ, ನಮ್ ತಾತನೇ ಸಂಪಾದನೆ ಮಾಡಿ ಕೊಟ್ಟಿದ್ದದು ಕಂಪನಿಗೆ. ನಮ್ ತಾತನೇ ನನ್ ತಾತನೇ ನಿನಗೆ ಅಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಕೊಡ್ಸಿದ್ದು. ನಮ್ ತಾತನೇ ನಿನಗೆ ಪಗಾರ ಸ್ಯಾಲರಿ ಕೊಡ್ತಾ ಇದ್ದಾನೆ, ಗೊತ್ತು? ದುಡ್ಡು ತಿನ್ರೋ? ಆಗಲ್ಲಪ್ಪ. ಇಲ್ಲಪ್ಪ, ನಾವು ದುಡ್ಡು ತಿನ್ನಲ್ಲಪ್ಪ. ನಾ ಕಂಪನಿಯಿಂದ ಲೋನ್ ತಗೋತೀವಿ, ಇದ್ರ ಮೇಲೆ ಜೀವನ ಮಾಡ್ತೀವಿ. ನನ್ನ ಮಕ್ಕಳು ನೀವು ನನ್ನ ಮಕ್ಕಳು ನೀವು ತಗೊಂಡು ಜ್ಯೂಸ್ಗಳು ಅಲ್ಲ, ನೀ ಈ ತರ ಮಾತಾಡ್ತಾ ಇದ್ರಿ. ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ಕೊಟ್ಟಿದ್ದೀನಿ ಮಾತಾಡ್ತಾ ಇಲ್ಲ? ಅಲ್ಲ ಕಣ, ನಿಮ್ಮ ಅಪ್ಪನ ಮನೆ ದುಡ್ಡು ಏನ ಮಗ? ನಿಮ್ಮ ಅಪ್ಪನ ಮನೆ ದುಡ್ಡ ಇದು? ಸಿಗ್ನಲ್ ಅದೆಲ್ಲ ನಿಮ್ ಕೆಲ್ಸ. ಅದು ನಿಮ್ ಕೆಲ್ಸ ಮಗ. ಅದು ನಮ್ ಕೆಲ್ಸ ಅಲ್ಲ. ನಿಮ್ ಕೆಲ್ಸ ಅದು. ಕಂಪನಿಯವ್ರು ನಿಮ್ಗೆ ಅಲ್ಲಿಂದ ಎಬ್ಸ್ಕೊಂಡ್ ಬಂದು ಇಲ್ಲಿ ಕುಡಿಸಿದಾರೆ ಭಿಕ್ಷೆ ಬಿಡ್ಲಿಕ್ಕೆ. ನವೀನ್, ಒಂದ್ ಸೀರೆ ಬಳೆ ಕುಡಿಸ್ತೀನಿ. ಅರ್ಜುನ್ ಅಲ್ಲ, ಅರ್ಜುನ್ ಕೇಳು. ಕಂಪನಿಯವರಲ್ಲ ನಿನಗೆ ಭಿಕ್ಷೆ ಬೇಡ್ತಾ ಇದ್ದಲ್ಲ, ಮೆಜೆಸ್ಟಿಕ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಲ್ಲ, ಅಲ್ಲಿಂದ ಎಬ್ಸ್ಕೊಂಡ್ ಬಂದು ನಿನಗೆ ಕಂಪನಿಯಲ್ಲಿ ತಂದು ಕೂಡಿಸಿದಾರೆ ಭಿಕ್ಷೆ ಬೇಡ್ಲಿಕ್ಕೆ. ಚೂತು ಮಾರಿಕೆ ನಿನ್ನ ತುಲ್ ಭೋಸಡಿ ಮಗನೇ. ಬೈಲಿಕ್ಕೆ ಬಂದ್ಯಾ ನೀನ್? ಸೋಳೆ ಮಗನೇ, ದರಿದ್ರ ಸೋಳೆ ಮಗನೇ, ಹಂದಿ ಹುಟ್ಟಿದವನ್ ಮಗನೇ. ಹಂದಿ ಹುಟ್ಟಿದೇನೋ ಸೋಳೆ ಮಗನೇ? ಕತ್ ಸೋಳೆ ಮಗನೇ, ದರಿದ್ರ ನನ್ನ ಮಗನೇ, ಲೋಫರ್ ನನ್ನ ಮಗ. ನೀನ್ ಬೋಸಡಿ ಮಗ. ನಿಮ್ಮ ಅಪ್ಪ ಲೋಫರ್ ಮಗ. ನೀನ್ ಲೋಫರ್, ನಿಮ್ಮ ಅಪ್ಪ ಲೋಫರ್, ನಿಮ್ ತಾತ ಲೋಫರ್. ಹೇಳಿ ಸರ್, ಏನ್ ಪೇಮೆಂಟ್ ಏನು ಸರ್? ಅದು ಇಲ್ಲ, ಆಗ ಪೇಮೆಂಟ್ ಮಾಡಲ್ಲ ಸರ್. ಅವ್ನು ಯಾವ ತರ ನನಗೆ ಬೈದವನು? ಪೇಮೆಂಟ್ ಮಾಡ್ಲಿಲ್ಲ ಬೈತಾರ ನೀವು. ಕಂಪನಿಗೆ ಕಂಪ್ಲೇಂಟ್ ಹಾಕ್ತೀನಿ, ಇವಾಗ ಎಸ್ಕಲೇಷನ್ ಹಾಕ್ತೀನಿ, RBI ಕಂಪ್ಲೇಂಟ್ ಮಾಡ್ತೀನಿ. ಬೈತಾರ ನೀವು ಕಸ್ಟಮರ್ ಪೇಮೆಂಟ್ ಮಾಡಿಲ್ಲ ಅಂದ್ರೆ? ಲೀಗಲ್ ಆಕ್ಷನ್ ತಗೊಳ್ರಿ, ಕೇಸ್ ಮಾಡ್ರಿ ನನ್ನ ಮೇಲೆ, ಆರ್ಬಿಟ್ರೇಷನ್ ನೋಟಿಸ್ ಹಾಕಿ. ಇಲ್ಲ, ಇವಾಗಂತೂ ನಾ ₹1 ಕೊಟ್ಟಲ್ಲ. ಈ ಅರ್ಜುನ್ ಮೇಲೆ ಕೇಸ್ ಹಾಕ್ತೀನಿ, ಅರ್ಜುನ್ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ. ಇವ್ನು ಟರ್ಮಿನೇಷನ್ ಲೆಟರ್ ತಗೊಳ್ಳೋವರೆಗೂ ನಾ ಪೇಮೆಂಟ್ ಮಾಡಲ್ಲ. ಏನ್ ಮಾಡ್ಕೋತಾರ ಮಾಡ್ಕೋರಿ.
ದರಿದ್ರ ನನ್ನ ಮಗ ಬೈತಾನ ಅವನು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ. ನಾವು ಕೊಡ್ತೀವಿ, ನೀವು ಪೇಮೆಂಟ್ ಮಾಡ್ತೀರಾ? ಇಲ್ಲ ನನಗೆ ಟರ್ಮಿನೇಷನ್ ಲೆಟರ್ ಬೇಕು. ಮತ್ತೆ ನೀವು ನಾನು ಕಂಪ್ಲೇಂಟ್ ಹಾಕ್ತೀನಿ. DMI ಕೇಳಿ ಇಲ್ಲಿ ತಮ್ಮ ಹೆಸರೇನು, ನಿಮ್ಮ ಹೆಸರೇನು ಹೇಳಿ ಕಟ್ಟಬೇಕಲ್ವಾ ಸರ್? ಅದನ್ನ ಬಿಡಿ, ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರೇನು? ಸಂಜಯ್ ಅಂತ. ಸಂಜಯ್ ಅವರೇ, ಆಲ್ರೆಡಿ ನಿಮ್ DMI ಕಂಪ್ನಿ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಇದೆ, ಕಂಪ್ಲೇಂಟ್ಸ್ ಇದೆ, ಎಸ್ಕಲೇಷನ್ಸ್ ಇದೆ RBI ಅಲ್ಲಿ. ವಾರ್ನಿಂಗ್ ನಿಮ್ ಕಂಪನಿಗೂ RBI ವಾರ್ನಿಂಗ್ ಕೊಟ್ಟಿದೆ, ಪೆನಲ್ಟಿನೂ ಹಾಕಿದೆ ನಿಮ್ ಕಂಪನಿಗೆ. ಇವಾಗ ನಾನು ಕಂಪ್ಲೇಂಟ್ ಮಾಡಿಸ್ಲಾ ಮೇಡಮ್? ಸರ್ ನೋಡಿ, ನನ್ನ ಹತ್ರ ಇವಾಗ ದುಡ್ಡಿಲ್ಲ. ನಾನೇನ್ ಹೇಳ್ತಾ ಇದೀನಿ, ಸಂಜಯ್ ಅವರೇ ಕೇಳಿ, ಸಂಜಯ್ ಅವರೇ ಕೇಳಿ. ಸರ್ ನೋಡಿ, ನನ್ನ ಹತ್ರ ಇವಾಗ ದುಡ್ಡಿಲ್ಲ. ನನ್ನ ಹತ್ರ ದುಡ್ಡು ಬಂದ್ಮೇಲೆ ನಾನು ಕಟ್ತೀನಿ. ಈ ದರಿದ್ರ ನನ್ನ ಮಗ ಅರ್ಜುನ್ ನನಗೆ ಇವನ್ ಯಾವ ಬಾಯಲ್ಲಿ ನನಗೆ ಬೈದಲ್ಲ, ಆ ಬಾಯಿಂದ ಇವನು ಕ್ಷಮೆ ಕೇಳಬೇಕು. ನನ್ನ ಮುಂದೆ. ಅದು ಮುಂದಿನ ಮುಂದೆ ಇಲ್ಲ, ನಿಮ್ಗೆ ಅಥಾರಿಟಿ ಕೊಟ್ಟಿದ್ದಾರೆ, RBI ದವರು ಅಥಾರಿಟಿ ಕೊಟ್ಟಿದ್ದಾರೆ ನಿಮಗೆ. ಕಸ್ಟಮರ್ ಪೇಮೆಂಟ್ ಬೈಲಿಕ್ಕೆ ಹೇಳಿದ್ದಾರೆ. DRA ಸರ್ಟಿಫೈಡ್ ಇದ್ದಾರೆ ನೀವು. ಈ ನನ್ನ ಮಗ DRA ಸರ್ಟಿಫೈಡ್ ಇದಾನ? ಇವನು DRA ಸರ್ಟಿಫೈಡ್ ಇದಾನ ಇವನು? ಹೇಳಿ. ಇವ್ನು DRA ಸರ್ಟಿಫೈಡ್ ಇರ್ಲಿಲ್ಲ ಅಂದ್ರೆ ಕೇಳಿ ಸರ್, ಇವ್ನು DRA ಸರ್ಟಿಫೈಡ್ ಇಲ್ಲ ಅಂದ್ರೆ ನಿಮ್ಮ ಏಜೆನ್ಸಿಗೆ ಬೀಗ ಹಾಕಿಸ್ತೀನಿ. ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಹೋಗಿ ಬೀಗ ಹಾಕಿಸ್ತೀನಿ. ಇಲ್ಲ, ಇವಾಗ ನಾನು ಸುಮ್ ಕೂತ್ಕೊಳ್ಳಲ್ಲ. ನಾನು ನಿಮ್ ಕಂಪನಿ ಮೇಲೆ, ನಿಮ್ಮ ಏಜೆನ್ಸಿ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ, ಎಸ್ಕಲೇಷನ್ ಹಾಕ್ತೀನಿ. ಯಾವ ಅಡ್ರೆಸ್ ಅಲ್ಲಿ ಇದ್ದೀರಾ ಸರ್? ಸೇಮ್ ಅಡ್ರೆಸ್ ಅಲ್ಲಿ ಇದ್ದೀರಾ, ಬೇರೆ ಅಡ್ರೆಸ್ ಅಲ್ಲಿ ಇದ್ದೀರಾ? ಅದನ್ನ ತಗೊಂಡು ಏನ್ ಮಾಡೋರು ನೀವು? ಈಗ ಅಲ್ಲ, ನಾನು ಇವಾಗ ನೀವು ಲೋನ್ ತಗೊಂಡೋಗ ಒಂದು ಅಡ್ರೆಸ್ ಕೊಟ್ಟಿದ್ದೀರಾ, ಇವಾಗ ಅಡ್ರೆಸ್ ಅಲ್ಲಿ ಇದ್ರೆ ಅಡ್ರೆಸ್ ಅಲ್ಲೂ ಇಲ್ಲ. ಜಗತ್ತು ದೊಡ್ಡದು, ಜಗತ್ತು ದೊಡ್ಡದಿದೆ, ಬೆಂಗಳೂರು ದೊಡ್ಡದಿದೆ. ನಾನು ಅಲ್ಲಿ ಇರ್ಲಿ ಇಲ್ಲಿರ್ಲಿ, ನಾನು ಅದನ್ನ ನಿಮ್ ಕೇಳ್ಕೊಂಡು ಹೋಗ್ಲಿ. ನನ್ನ ಇಷ್ಟ, ನನ್ನ ಜೀವನ, ನಾನು ಎಲ್ಲಾದ್ರೂ ಬೇಕಾದ್ರೂ ನಾ ಹೋಗಿ ವಾಸವಾಗ್ತೀನಿ. ಎಲ್ಲರೂ ತಗೊಳ್ಳಿ ಸರ್, ಲೋನ್ ತಗೊಂಡಿರೋದು ಬ್ಯಾಂಕ್ ಅಲ್ವಾ? ನಾನು ಹೇಳಿದೀನಿ ನಾನೇನ್ ಹೇಳಿದೀನಿ ಸರ್? ನಾನು ಹೇಳಿದೀನಿ ಕಟ್ಟಲ್ಲ ಅಂತ ಹೇಳನ? ನನ್ನಂತ ದುಡ್ಡು ಇಲ್ಲ, ದುಡ್ಡು ಬಂದ್ಮೇಲೆ ಕಟ್ತೀನಿ ಅಂತ ಹೇಳಿದೀನಿ. ಈ ದರಿದ್ರ ಮಗ ನನಗೆ ಯಾವ ಬಾಯಿಂದ ಬೈತಾನಲ್ಲೋ ಇವನು ಬಂದು ಸರ್, ಅದು ಏನೂ ಇರ್ಲಿ, ಸದ್ಯದಲ್ಲಿ ನನ್ನಂತ ದುಡ್ಡಿಲ್ಲ, ದುಡ್ಡಿದ್ರೆ ಕಟ್ತಿದ್ದೆ, ದುಡ್ಡು ಬಂದ್ಮೇಲೆ ಕಟ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ದರಿದ್ರ ನನ್ನ ಮಗ ನನಗೆ ಇವನು ಬೈದಿದ್ದಾನೆ, ನಾನು ಪೇಮೆಂಟ್ ಇವಾಗ ಕಟ್ಟಲ್ಲ, ನಾನು ಕಂಪ್ಲೇಂಟ್ ಹಾಕ್ತೀನಿ, DMI ಮೇಲೆ ಪೆನಲ್ಟಿ ಹಾಕಿಸ್ತೀನಿ, ನಿಮ್ ಕಂಪನಿಗೆ, ನಿಮ್ ಏಜೆನ್ಸಿಗೆ ಬೀಗ ಹಾಕಿಸ್ತೀನಿ. ನೋಡಿ, ಇವಾಗ ಎಸ್ಕಲೇಷನ್ ಹಾಕ್ತೀನಿ. ಈಗ ಅಡ್ರೆಸ್ ಇವಾಗ ನಾನೇ ಹುಡ್ಕೊಂಡ್ ಬರ್ಬೇಕಾ ಸರ್? ನೀವೇ ಹುಡ್ಕೊಳ್ಳಿ. ನಿಮ್ ಕೆಲಸ, ಕಂಪನಿ ನಿಮ್ಗೆ ಅಥಾರಿಟಿ ಮಾಡಿ ಏಜೆನ್ಸಿ ಅಸೈನ್ ಮಾಡಿದೆಯಲ್ಲ, ನಿಮ್ ಕೆಲಸ ನೀವು ಹುಡ್ಕಾಡಿ. ಹುಡುಕಿ ನಿಮ್ ಕೆಲಸ. ಹೆಸರು ಅಶ್ವಥ್ ಅಲ್ವಾ? ಯಾಕೆ, ಏನ್ ಬೇಕಿತ್ತು? ನಮ್ಮ ಫಾದರ್ ಜೊತೆ ಏನ್ ಕೆಲಸ ಇತ್ತಾ? ಇಲ್ಲ. ಮತ್ತೆ ನಮ್ಮ ಫಾದರ್ ಲೋನ್ ನಾನು ತಗೊಂಡಿದ್ದಾನು ನಾನು. ನಮ್ಮ ಫಾದರ್ ಬಗ್ಗೆ ನೀವು ಯಾಕೆ ಹೇಳ್ತಾ ಇದ್ದೀರಿ? ಹುಡುಕಾಡಿ, ಹುಡುಕಿ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನನಗೇನು ತೊಂದರೆ ಇಲ್ಲ. ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಬನ್ನಿ. ಬಂದ ಮೇಲೆ ಈ ನನ್ನ ಮಗನ್ ಕರ್ಕೊಂಡ್ ಬರ್ಬೇಕು, ಅರ್ಜುನಿಗೆ. ಇವ್ನು ನನ್ನ ಮಗ ಬರ್ಬೇಕು, ಕರ್ಕೊಂಡ್ ಬರ್ಬೇಕು. ಇವನ್ ಮಾತ್ರ ಬಿಡಲ್ಲ, ಇವನ್ ಮೇಲೆ ನಾನು FIR ಮಾಡ್ತೀನಿ. ಇವನ್ ಮೇಲೆ ಇವನ್ ಬೇಕು. ಈ ನನ್ನ ಮಗ, ಈ ದರಿದ್ರ ನನ್ನ ಮಗ ನಂಗೆ ಬೇಕು. ನೀವು ಬನ್ನಿ. ಸರಿ ಸರ್.